ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ನೀವು ಉದ್ಯೋಗಿಗಳಾಗಿದ್ದಲ್ಲಿ ಹಾಗೆ ನಿಮ್ಮ ಪೇಮೆಂಟ್ ನಿಂದ PF ಅಂದ್ರೆ EPF ಕಟ್ ಆಗ್ತಾ ಇದ್ದಲ್ಲಿ ನಿಮ್ಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಗೆ ಒಂದು 50,000ದವರೆಗೆ ಅಮೌಂಟ್ ಹೇಗೆ ಸಿಗುತ್ತೆ ಅಂತ ತಿಳ್ಕೊಬಹುದು. ಅಂದ್ರೆ ಹೇಗೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ತಿಳಿಸೋಕ್ಕಿಂತ ಮುಂಚೆ ಅಂದ್ರೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಅಂದ್ರೆ EPF ಖಾತೆಗೆ ಸಂಬಂಧಿಸಿದ ಲಾಭದ ಸೀಕ್ರೆಟ್ ಅಂದ್ರೆ ಒಂದು 50,000ವನ್ನು ನೀವು ಸುಲಭವಾಗಿ ಪಡಿಬಹುದು ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಏನಪ್ಪಾ ಅದು ಮಾಹಿತಿ ಅಂದ್ರೆ, ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಥವಾ EPFO ಭಾರತದಲ್ಲಿ ಉದ್ಯೋಗಿಗಳ ಆರ್ಥಿಕ ಭವಿಷ್ಯವನ್ನ ಭದ್ರಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಅಲ್ವಾ. ನಿಮ್ಗೆ ಮಂತ್ಲಿ ಇಷ್ಟ ಅಂತ ನಿಮ್ ಪೇಮೆಂಟ್ ಅಲ್ಲಿ ಕಟ್ ಆಗಿ PF ಖಾತೆಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇದು ಗ್ರಾಹಕರು ಅಥವಾ ಚಂದಾದಾರರಿಗೆ ವ್ಯವಸ್ಥಿತ ನಿವೃತ್ತಿ ಉಳಿತಾಯ ಯೋಜನೆಯನ್ನ ನೀಡುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಇದು ಕೆಲಸದ ನಂತರ ಆರ್ಥಿಕ ಸ್ಥಿರತೆಯನ್ನ ಖಾತ್ರಿಗೊಳಿಸುತ್ತದೆ. ನೀವೇನಾದ್ರು ಕೆಲಸ ಬಿಟ್ರೆ ನೀವು PF ಅಮೌಂಟ್ ನ ತಗೋಬಹುದು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಆದ್ರೆ ಇದೆ ಎಲ್ಲ EPFO ನ ನಿಯಮಗಳ ಬಗ್ಗೆ ಅಷ್ಟಾಗಿ ಚಂದಾದಾರಿಗೆ ಹೆಚ್ಚು ತಿಳಿಯೋದಿರಲಿಲ್ಲ. ಅಂದ್ರೆ PF ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಗೊತ್ತಾಗಿರಲ್ಲ ಹೆಂಗೆ ಏನು ಅಂತ. ಹಾಗೆ ನೀವು EPF ವಿಮೆ, ಪಿಂಚಣಿ, ಆದಾಯ ತೆರಿಗೆ ಕಡಿತ ಸೇರಿದಂತೆ ಇವುಗಳ ಬಗ್ಗೆ ನಿಮ್ಗೆ ಒಂದೊಂದಷ್ಟು ಮಾಹಿತಿಗಳು ಗೊತ್ತಿರಲ್ಲ. ಅದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂದ್ರೆ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, PF ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆಯಲ್ವಾ, ಅದರಲ್ಲಿ ನೀವು 50,000ವನ್ನ ಉಚಿತವಾಗಿ ಪಡ್ಕೋಬಹುದು. ಮೀನ್ಸ್ ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಸೌಲಭ್ಯ. ಉದ್ಯೋಗಿಗಳಿಗೆ ಒಂದು ಕಂಡೀಷನ್ ಅಂತ ಅಪ್ಲೈ ಇರುತ್ತೆ. ಸೊ ಏನಪ್ಪಾ ಅಂತ ಅಂದ್ರೆ, ಈ ನಿಯಮಗಳಲ್ಲಿ ಒಂದು ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನಗಳಿರುತ್ತೆ. ಹಾಗೇನೆ ಇದರಲ್ಲಿ ಉದ್ಯೋಗಿ 50,000ದವರೆಗೆ ನೇರ ಲಾಭವನ್ನ ಪಡೆಯುತ್ತಾನೆ. ಅಂದ್ರೆ ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಎನ್ನುವುದು EPFO ನಲ್ಲಿ ವಿಶೇಷ ನಿಬಂಧನೆಯಾಗಿದ್ದು, ದೀರ್ಘಾವಧಿಯ ಕೊಡುಗೆದಾರರಿಗೆ ರಿವಾರ್ಡ್ ರೀತಿಯ ನೀಡಲು ಇದನ್ನು ಪರಿಚಯಿಸಲಾಗುತ್ತೆ. ಮೀನ್ಸ್ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿರ್ತಿರಲ್ಲ ಅಂತವರ PF ಖಾತೆಗೆ ಜಮಾ ಆಗ್ತಿರುತ್ತಲ್ಲ, ಸೊ ಅಂದ್ರೆ ಒಂದೇ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಿರ್ತಿರಲ್ಲ ಅಂತವರಿಗೆ ಇದೊಂದು ಲಾಭವನ್ನ ಪಡ್ಕೋಬಹುದು ಅಂತ ತಿಳಿಸಿದ್ದಾರೆ. ಹಾಗೆ ಈ ಸೌಲಭ್ಯವನ್ನು ಪಡೆಯಲು ಖಾತೆದಾರರು ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಏನಪ್ಪಾ ಅಂತ ಅಂದ್ರೆ, ಏನೆಲ್ಲ ಷರತ್ತುಗಳಿರುತ್ತೆ, ಏನೆಲ್ಲ ಪ್ರಯೋಜನ, ಹಾಗೆ ನೀವು ಈ ಪ್ರಯೋಜನವನ್ನ ಯಾವಾಗ ಪಡಿತೀರಾ ಅಂತ ಅಂದ್ರೆ, ಎಲ್ಲ PF ಖಾತೆದಾರರು ಉದ್ಯೋಗಗಳನ್ನ ಬದಲಾಯಿಸಿದ ನಂತರವೂ ಅದೇ PF ಖಾತೆಗೆ ಕೊಡುಗೆ ನೀಡುವುದನ್ನು ಮುಂದುವರಿಸಲು ಸಲಹೆ ನೀಡಲಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಹಾಗೆ ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಸೌಲಭ್ಯ ಪಡೆಯಲು ಉದ್ಯೋಗಿಯು ತನ್ನ EPF ಖಾತೆಗೆ ಸತತ 20 ವರ್ಷಗಳ ಕಾಲ ನಿಯಮಿತವಾಗಿ ಅದೇ ಖಾತೆಗೆ ಕೊಡುಗೆ ನೀಡಬೇಕು. ಮೀನ್ಸ್ 20 ಇಯರ್ಸ್ ನೀವು PF ಖಾತೆ ಅದೇ ಕೊಟ್ಟಿರ್ಬೇಕು. ಸೊ 20 ವರ್ಷ ನೀವು ಒಂದೇ ಹತ್ರ ಕೆಲಸ ಮಾಡಿ ಅದೊಂದೇ PF ಖಾತೆ ನಂಬರ್ನ ನೀವೇನಾದ್ರೂ ಕೊಟ್ಟಿದ್ರೆ ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನಗಳನ್ನು ಪಡೆಯಲು ಅಂದ್ರೆ ನಿವೃತ್ತಿ ಸಮಯದಲ್ಲಿ 50,000 ರೂಪಾಯಿಗಳನ್ನ ಪ್ರಯೋಜನವನ್ನ ಪಡೆಯಲು ಇದೊಂದು ಅನುಮತಿಸುತ್ತೆ ಅಂತ ತಿಳಿಸಿದ್ದಾರೆ. ಇದರಿಂದ ನೀವು ಹೇಗೆ ಪ್ರಯೋಜನವನ್ನ ಪಡ್ಕೊಂತೀರಿ ಅಂದ್ರೆ, 20 ವರ್ಷಗಳ ಕಾಲ ತಮ್ಮ EPF ಖಾತೆಗೆ ನಿರಂತರವಾಗಿ ಕೊಡುಗೆ ನೀಡಿದ ಖಾತೆದಾರರಿಗೆ ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನವನ್ನ ವಿಸ್ತರಿಸಲು ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ CBT ಶಿಫಾರಸು ಮಾಡಿದೆ ಅಂತಾನೆ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ನೀಡಿರುತ್ತೆ. ಆದ್ರಿಂದ 20 ವರ್ಷಗಳಿಂದ ನಿಯಮಿತ ಕೊಡುಗೆಗಳನ್ನ ನೀಡಿದ ಚಂದಾದಾರರು 50,000 ರೂಗಳ ಹೆಚ್ಚುವರಿ ಪ್ರಯೋಜನವನ್ನ ಪಡಿಬಹುದು. ಅಂದ್ರೆ ಯಾರಪ್ಪ ಲಾಭ ಪಡಿಬಹುದು ಅಂದ್ರೆ, ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಸೌಲಭ್ಯದ ಅಡಿ ನೀವು ಎಷ್ಟು ಮೂಲ ವೇತನ ಪಡೆಯುತ್ತಿದ್ದೀರಿ ಎಂಬ ಆಧಾರದ ಮೇಲೆ ನಿಮ್ಗೆ ಪ್ರಯೋಜನವನ್ನ ನೀಡಲಾಗುತ್ತೆ. ಹಾಗೆ ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನದ ಅಡಿಯಲ್ಲಿ ನೀವೇನಾದ್ರೂ 5,000ದವರೆಗಿನ ಮೂಲ ವೇತನ ಪಡಿತಿದ್ರೆ 30,000 ರೂಪಾಯಿಯನ್ನ ಪಡಿತೀರಾ, ಅಂದ್ರೆ ಲಾಭವನ್ನ ಪಡಿತೀರಾ. ಮೂಲ ವೇತನ 5,000ದಿಂದ 10,000 ನಡುವೆ ಇದ್ರೆ 40,000 ರೂಪಾಯಿಗಳನ್ನ ಪಡಿತೀರಾ. ಹಾಗೆ ನೀವು 10,000ಕ್ಕಿಂತ ಹೆಚ್ಚು ಏನಾದ್ರೂ ಪಡಿತಾ ಇದ್ರೆ 50,000 ರೂಪಾಯಿಗಳನ್ನ ಪಡಿತೀರಾ ಅಂತ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಲಾಭ ಪಡೆಯಲು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, PF ಚಂದಾದಾರರು ಈ ಪ್ರಯೋಜನವನ್ನ ಪಡೆಯಲು ಉತ್ತಮ ಮಾರ್ಗ ಅಂದ್ರೆ ಉದ್ಯೋಗಗಳನ್ನ ಬದಲಾಯಿಸುವಾಗ ಅದೇ PF ಖಾತೆಯನ್ನ ಮುಂದುವರಿಸಬೇಕಾಗುತ್ತೆ. ಇದಕ್ಕಾಗಿ ನಿಮ್ಮ ಹಳೆಯ ಉದ್ಯೋಗದಾತ ಮತ್ತೆ ಪ್ರಸ್ತುತ ಉದ್ಯೋಗದಾತರಿಗೆ ನೀವು ಮಾಹಿತಿಯನ್ನ ನೀಡಬೇಕು. ಹೀಗೆ ಮಾಡುತ್ತಾ ಬಂದಲ್ಲಿ ನಿಮ್ಮ ಕೊಡುಗೆ ಒಂದೇ ಖಾತೆಗೆ ಲಭ್ಯ. ಸೊ ನೀವು ಒಂದೇ ಖಾತೆಗೆ ಲಭ್ಯ ಆಗುತ್ತಲ್ಲ, ಆವಾಗ ನಿವೃತ್ತಿ ಸಮಯದಲ್ಲಿ ನಿಮ್ಗೆ 50,000ದವರೆಗೆ ಅಮೌಂಟ್ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಅಕಸ್ಮಾತ್ ನೀವು ಕೆಲಸನ ಚೇಂಜ್ ಮಾಡ್ತಾ ಇದ್ರೆ ನೀವು PF ನಂಬರ್ ಇರುತ್ತಲ್ಲ, ಆ PF ನಂಬರ್ನ ನೆಕ್ಸ್ಟ್ ನೀವು ಕಂಪನಿಗೆ ಹೋಗ್ತಿರಲ್ಲ, ಆ ಕಂಪನಿಗೂ ಅದೇ PF ನಂಬರ್ನ ಕೊಟ್ಕೊಂತ ಹೋದ್ರೆ ಅಂದ್ರೆ 20 ಇಯರ್ಸ್ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಅಂದ್ರೆ, ನಿಮ್ಮ ನಿವೃತ್ತಿ ಸಮಯದಲ್ಲಿ 10,000ಕ್ಕಿಂತ ಹೆಚ್ಚು ಸಂಬಳವನ್ನ ತಗೊಂತಿರ್ತಿರಲ್ಲ ಅಂತವ್ರಿಗೆ ಬಂದ್ಬಿಟ್ಟು 50,000ದವರೆಗೆ ಲಾಭ ಸಿಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.
ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.